ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಕರಿಮಣಿ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬರ್ರಿ. ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸೊ ಇಲ್ಲಿ ಸಾಹಿತ್ಯ ವೆಂಕಟೇಶ್ ಮನೆಗೆ ಹೋಗಲ್ಲ ಅಂತ ನಡು ರೋಡಲ್ಲಿ ನಿಂತಿರ್ತಾಳೆ. ಸೊ ಅಲ್ಲಿಗೆ ಅನು ಬಂದ್ಬಿಟ್ಟು ಏನಾಯಿತು ಅಂತ ಕೇಳಿದಾಗ ವೆಂಕಟೇಶ್ ಅಂತಾನೆ ಸಾಹಿತ್ಯ ಮನೆ ಒಳಗೆ ಬರೋಕ್ಕೆ ಹಠ ಮಾಡ್ತಿದ್ದಾಳೆ, ನೀವಾದ್ರೂ ಹೇಳಿ ಅಂತ ಅನುಗೆ ಹೇಳ್ತಾ ಇರ್ತಾನೆ ವೆಂಕಟೇಶ. ಸೊ ಆವಾಗ ಅನು ಅಂತಾಳೆ ಕರೆಕ್ಟಾಗಿ ಹೇಳ್ತಿದ್ದಾಳೆ, ಯಾಕಂದರೆ ಅವಳು ಇಷ್ಟು ದಿನ ಈ ಮನೆ ಮಗಳಾಗಿದ್ಲ, ಆದರೆ ಇವಾಗ ಕರ್ಣನ ಮನೆಗೆ ಕರ್ಣನ ಹೆಂಡತಿ ಆಗಿದ್ದಾಳೆ. ಸೊ ಈಗ ಅವಳು ಆ ಮನೆಗೆ ಸೇರಿದವಳು ಅಂತಂದ್ಬಿಟ್ಟು ಅನು ಅಂತಾಳೆ. ಆವಾಗ ಸಾಹಿತ್ಯವ್ರ ಚಿಕ್ಕಮ್ಮ ಏನಂತಾರೆ, ಏನು ಮಾತಾಡ್ತಾಯಿದ್ದೀರಾ, ಏನು ಕತೆ ಕಟ್ತಾ ಇದ್ದೀರಾ ಇವಾಗ ಅಂತಂದ್ಬಿಟ್ಟು ಅಂದಾಗ ಅನು ಅಂತಾಳೆ ಕತೆನೂ ಇಲ್ಲ ವ್ಯತೆನೂ ಇಲ್ಲ, ಅದು ನಿಜಾನೇ ತಾನೇ, ಯಾಕಂದರೆ ಕರ್ಣ ಕೇಳದೆ ಸಾಹಿತ್ಯಂಗೆ ತಾಳಿ ಕಟ್ಟಿರ್ಬೋದು ನಿಜ, ಆದರೆ ಅದೇ ಋಷಿ ಏನಾದರೂ ತಾಳಿ ಕಟ್ಟಿದರೆ ಸಾಹಿತ್ಯನ ಜೀವನ ಏನಾಗ್ತಿತ್ತು, ಅವನು ಋಷಿ ಕಟ್ಟರೆ ತಾಳಿ ಆಗ್ತಾ ಇರಲಿಲ್ಲ, ಅದು ಬದಲಾಗಿ ಕೊಳ್ಳಿನ ಹಗ್ಗ ಉರ್ಲಾಗ್ತಾ ಇತ್ತು ಅಂತಂದ್ಬಿಟ್ಟು ಅನು ಅಂತಾಳೆ. ಸೊ ಅವಾಗ ಅವ್ರ ಚಿಕ್ಕಪ್ಪ ಅಂತಾನೆ, ಏನು ಮಾತಾಡ್ತಿದ್ದೀರಾ ನೀವು, ಏನೋ ಬುದ್ಧಿ ಹೇಳ್ತೀರಾ ಅಂತ ಕರೆಸಿದ್ರೆ ನೀವು ಈ ಥರ ಮಾತಾಡ್ತಿದ್ದೀರಲ್ಲ, ನಾನು ಅವ್ರ ಚಿಕ್ಕಪ್ಪ, ಜವಾಬ್ದಾರಿ ಇದೆ ನನಗೂ ಅಂತ ಅವ್ರ ಚಿಕ್ಕಪ್ಪ ಅಂತಾನೆ. ಸೊ ಆವಾಗ ಅನು ಅಂತಾಳೆ, ನಿಮಗೆ ಜವಾಬ್ದಾರಿ ಇದೆಯಾ, ಏನು ಜವಾಬ್ದಾರಿ ಇದೆ, ಜವಾಬ್ದಾರಿ ಇದ್ದಿದ್ರೆ ನೀವು ಸಾಹಿತ್ಯನ ಮದುವೆಗೆ ಒಪ್ಪಿಸ್ಬೇಕಾದ್ರೆ ಅವಳಿಗೆ ಇಷ್ಟ ಇದೆಯಾ ಇಲ್ವಾ ಅಂತ ಕೇಳ್ತಿದ್ರೆ ಅಟ್ಲೀಸ್ಟ್ ಅವಳಿಗೆ ಮದುವೆ ಹುಡುಗ ಯಾರ ಅಂತನಾದರೂ ಹೇಳ್ತಾಯಿದ್ರಿ, ಈ ಥರ ಕದ್ದು ಮುಚ್ಚಿ ಮದುವೆ ಮಾಡ್ತಾ ಇರಲಿಲ್ಲ ಅಂತಂದ್ಬಿಟ್ಟು ವೆಂಕಟೇಶ್ಗೆ ಅನು ಅಂತಿರ್ತಾಳೆ. ಸೊ ಅವಾಗ ಏನೇನೋ ಮಾತಾಡಿ ನೀನು ತಲೆ ಕೆಡಿಸ್ಬೇಡಿ ಹಾಗೆ ಹೀಗೆ ಅಂತಂದ್ಬಿಟ್ಟು ವೆಂಕಟೇಶ್ ಅನ್ಬೇಕಾದ್ರೆ, ಸೊ ಅವಾಗ ಅನು ಅಂತಾಳೆ ಚಿಕ್ಕಪ್ಪ ಅಂತ ಹೇಳಿದ್ರಲ್ಲ, ಸಾರಿ ಚಿಕ್ಕಪ್ಪ ಅನ್ನೋ ಜವಾಬ್ದಾರಿ ಒಂದಾದರೂ ನೀವು ತೊಗೊಂಡಿದ್ದೀರಾ, ನೀವು ಮಾಡಿದ್ದೀರಾ ಅಂತಂದ್ಬಿಟ್ಟು ಅನು ಅಂತಾಳೆ. ಸೊ ಆವಾಗ ಈ ಇದನ್ನು ಎಂಡ್ ಮಾಡಿಬಿಟ್ಟು ಸೊ ಈ ಕಡೆ ಕರ್ಣಂದು ಮತ್ತು ಪಾಪಮ್ಮಂದು ಬರುತ್ತೆ. ಸೊ ಪಾಪಮ್ಮನ ಮದುವೆ ಮಂಟಪದಲ್ಲಿ ಮೇಲ್ಗಡೆಯಿಂದ ತಳ್ಳಿದ್ದು ಯಾರು ಅಂತಂದ್ಬಿಟ್ಟು ಯಾರಿಗೂ ಗೊತ್ತಿರಲ್ಲ. ಸೊ ಅದು ಸಿಂಚು ಅವರ ಅಮ್ಮ ವನಜ ಆಗಿರ್ತಾಳಂತ ಪಾಪಮ್ಮಂಗೆ ಗೊತ್ತಿರುತ್ತೆ, ಬಟ್ ಆದರೆ ಆಕ್ಸಿಜನ್ ಹಾಕಿರೋದ್ರಿಂದ ಆಕೆಗೆ ಏನು ಹೇಳೋಕ್ಕಾಗ್ತಾ ಇರಲ್ಲ. ಸೊ ಅವಾಗ ಕರ್ಣ ಕೇಳ್ತಾನೆ, ನಿಮ್ಮ ಈ ಪರಿಸ್ಥಿತಿಗೆ ಯಾರು ಕಾರಣ ಪಾಪಮ್ಮ, ಹೇಳಿ ಪಾಪಮ್ಮ ಏನಾಯಿತು, ಏನಾದರೂ ಮಾಡಿದ್ರಾ ಏನು ಅಂತ ಕರ್ಣ ಕೇಳಬೇಕಾದ್ರೆ, ಸೊ ಪಾಪಮ್ಮ ಹೆದರ್ಕೊಂಡು ವನಜ ಇರೋ ಕಡೆ ಪಾಪಮ್ಮ ಕೈ ಮಾಡಿ ತೋರಿಸ್ತಾ ಇರ್ತಾಳೆ. ಬಟ್ ಆದರೆ ಕೈ ಮಾಡಿ ತೋರಿಸೋ ಅಷ್ಟರಲ್ಲಿ ವನಜ ಸೈಡ್ ಲೆಫ್ಟ್ ಆಗಿಬಿಡ್ತಾಳೆ. ಸೊ ಆವಾಗ ಅಲ್ಲಿ ಯಾರು ಇಲ್ವಲ್ಲ, ಯಾರು ಪಾಪಮ್ಮ ಹೇಳಿ ಬಾಯ್ಬಿಟ್ಟು ಅಂತಂದ್ಬಿಟ್ಟು ಕರ್ಣ ಮತ್ತೆ ಕೇಳ್ತಾನೆ. ಸೊ ಏನು ಹೇಳೋಕ್ಕಾಗಲ್ಲ, ಸೊ ಸುಮ್ಮನೆ ಇರ್ತಾಳೆ. ಸೊ ಆವಾಗ ಅವ್ರ ಅಪ್ಪ ಕೂಡ ಕೇಳ್ತಾನೆ, ಏನು ಹೇಳಲ್ಲ. ಸೊ ಇದೇ ಇವತ್ತಿನ ಸೀರಿಯಲ್ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ, ಯಾಕಂದರೆ ನಾನು ಮಾಡೋ ಎಲ್ಲ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರ್ತಾ ಇರುತ್ತೆ. ಹಾಗೆ ನಿಮಗೆ ಯಾವ ಸೀರಿಯಲ್ ಬೇಕಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ಒಂದೇ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ ಫ್ರೆಂಡ್ಸ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.